ಬಟ್ ಸಿನಿಮಾದಲ್ಲಿ ಆಲ್ಮೋಸ್ಟ್ ನಾನ್ ನೋಡಿರೋ ಪ್ರಕಾರ ರಂಗಭೂಮಿ ಕಲಾವಿದರಿಗೆ ಮೊದಲ ಆದ್ಯತೆ ಇರುತ್ತೆ. ಓ ಅಂದ್ರೆ ರಂಗಭೂಮಿಲಿ ಕಲ್ಸ್ಬಿಟ್ಟಿರುತ್ತಲ್ಲ ನಿಮ್ಗೆ, ಹ್ಮ್. ಭಯ ಹೋಗಿಸಿರುತ್ತೆ. ಹ್ಮ್. ಕ್ಯಾಮ್ರಾ ಫೀವರ್ ಏನ Okay, ಫಿಯರ್ ಏನ ಇದೇನು ಅಷ್ಟೊಂದು ಇರಲ್ಲ ನೀವು. ಹ್ಮ್. ನಿಮ್ಗೆ ಆಡಿಯನ್ಸೇ ಮುಂದೆ ಕೂತಿರ್ತಾರಲ್ಲ, ಹ್ಮ್. ಅದೆಲ್ಲ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಹೇಳ್ಕೊಡೋದೆ ಅಷ್ಟು, ಅವ್ರು ಫಸ್ಟೇ ಹೇಳ್ಕೊಡೋದು ನಿಮಗೆ ಕಲ್ಸೋದು. ನಾವು ತುಂಬ ಬೀದಿ ನಾಟಕಗಳೆಲ್ಲ ಹೋಗಿ ಮಾಡಿದಾರಲ್ವಾ, ನಮಗೇನು ಅನ್ನಿಸ್ತಿರಲ್ಲ ಅವಾಗ. ಹ್ಮ್. ಸ್ಟಾರ್ಟಿಂಗ್ ನಿಮಗೆ ಯಾರದು ಮಾಡಬೇಕಾದ್ರೆ ನನಗೆ ನಾನು ನಾಟಕನೇ ಮಾಡ್ತಿರಲಿಲ್ಲ ಅವಾಗ. ಹಾ. ಅವಾಗ ಸಖತ್ ಭಯ ಆಗೋದು ನಾನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ. ಹ್ಮ್. ನಮ್ಮ ಡೈರೆಕ್ಟ್ರು ಬಾಲಸುಬ್ರಹ್ಮಣ್ಯಂ ಸರ್ ಅಂತ ಒಬ್ರು ಇದ್ರು. ಹ್ಮ್. ನಿಮ್ನೆಲ್ಲ ಕಟ್ಕೊಂಡು ನಾನು ಹ್ಮ್. ತಾಯದ್ ಬಂದ್ಬಿಟ್ಟಿದೆ ನಮಗೆ. ಹ. ನಾವೆಲ್ಲ ಸೈಕಲ್ ಆರ್ಟಿಸ್ಟ್. ಹ್ಮ್. ಸೈಕಲ್ ಆರ್ಟಿಸ್ಟ್ ಗೊತ್ತಲ್ಲ ನಿಮ್ಗೆ? ಸೈಕಲ್ ಹೊಡೆಯೋದು. ಸೈಕಲ್ ಹೊಡೆಯೋರು Okay, ಎಲ್ಲರೂ. ಹ್ಮ್. ನಾವು ಒಂದು 6 ಜನ ಇದ್ವಿ, ನಾನು ಲೀಡ್ ಮಾಡಿದ್ವಿ. ಎಲ್ಲರೂ ಸೈಕಲ್ ಹಾಕೋತಾ ಇದ್ವಿ. ಹ್ಮ್. ಒಬ್ಬ ಸೈಕಲ್ ಹಾಕೋಣ ಅಂದ್ರೆ ಎಲ್ಲರೂ ಸೈಕಲ್ ಒಟ್ಟಿಗೆ ಹ್ಮ್. ಹಾಕೋದ. ಎಲ್ಲರೂ ಬಂದ್ಬಿಟ್ಟು ನಿಮ್ನೆಲ್ಲ ಕಟ್ಕೊಂಡು ಸಾಯಿಗೆ. ನಾನೇನು ಹೇಳಿ ಚಾನಲ್ಗೆ ಇದ್ದು ಶೂಟಿಂಗ್ ಆಗಿಲ್ಲ, ನೀವೆಲ್ಲ ಸೈಕಲ್ ಹಾಕೊಂಡು ಸೈಕಲ್ ಹೊಡಿತಾ ಇದ್ರಿ. ನಮಗೆ ಡೈಲಾಗ್ಸ್ ಒಪ್ಪಿಸ್ಬೇಕು ಅಂತ ನಾವು ಬರೀ ಡೈಲಾಗ್ಸ್ ಒಪ್ಪಿಸಿದ್ದೆ ಅಷ್ಟೇ, ನಾವು ಆ್ಯಕ್ಟ್ ಮಾಡಲೇ ಇಲ್ಲ ಅಲ್ಲಿ. ಕೈ ಎತ್ತು ಹಿಂಗೆ ತೋರ್ಸಿ ಭಯಪಾಠ ಮಾಡೋದು, ಹಿಂಗೆ ತೋರ್ಸು ಅಂತಂದ್ರು ನೆನ್ಪಿರ್ತಿರ್ಲಿಲ್ಲ ನಮಗೆ. ಕೈ ತೋರ್ಸಿ ಹೇಳು ಅಂತ ಅನ್ನೋದು ಅದು ನೆನ್ಪಿರ್ತಿರ್ಲಿಲ್ಲ. ಆ ಥರ ಎಲ್ಲ ಮಾಡಿದ್ವಿ. ಆಮೇಲೆ ಡ್ರಾಮಾಗೆ ಯಾವಾಗ ನಾವು ಬಂದ್ವಿ, ನಾಟಕಗಳು ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ರಿಹರ್ಸಲ್ ಎಲ್ಲ ಮಾಡ್ತಿದ್ವಿ ನಾವು ಒಂದಷ್ಟು ಸುಮ್ಮನೆ. ಬೀದಿ ನಾಟಕಗಳೆಲ್ಲ ಮಾಡ್ತಿದ್ವಿ. ಮತ್ತು ಇದರಲ್ಲಿ ಎಲ್ಲಿ ನಮ್ಮ ಯೂನಿವರ್ಸಿಟಿಲಿ ಗಾಂಧಿ ಭವನ ಅಂತಿದೆ. ಗಾಂಧಿ ಭವನದಲ್ಲಿ ನಾವು ಹೋಗ್ಬಿಟ್ಟು ಅಲ್ಲಿ ಸ್ಟೇಜ್ ಎಲ್ಲ ಇದೆ. ಸ್ಟೇಜು ಮತ್ತು ಮುಂದ್ಗಡೆ ಕುತ್ಕೊಳ್ಳೋಕೆ ಸೀಟ್ಗಳೆಲ್ಲ ಇದೆ, ರೌಂಡ್ ಕಟ್ಟಿದ್ದಾರೆ. ಅಲ್ಲಿ ನಾನು, ನವೀನ, ಸುನೀಲ, ಗಿರಿ ಎಲ್ಲ ಒಂದೊಂದು ಈಗ ಯಾವ್ದಾರು ಒಂದು ಸಿನಿಮಾಗಳು ತಗೊಳ್ಳೋದು, ಆ ಡೈಲಾಗ್ಸ್ ಎಲ್ಲ ಬರ್ಕೊಳೋದು, ಅಲ್ಲೋಗಿ ರಿಹರ್ಸಲ್ ಮಾಡೋದು. ಆ ಡೈಲಾಗ್ನ ರಿಹರ್ಸಲ್ ಮಾಡಿಬಿಟ್ಟು ನಾನು ಚಿಕ್ಕ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡೋದು. ಹೆಂಗೆ ಮಾಡ್ತಿದ್ವಿ, ಶಾರ್ಟ್ ಮೂವಿ ಎಲ್ಲ ಮಾಡ್ತಿದ್ವಿ ನಾನು, ನವೀನ ಎಲ್ಲ. ಮೊಬೈಲಲ್ಲಿ ಚಿಕ್ಕದು ಎಲ್ಲ ಕ್ಯಾಮ್ರಾದಲ್ಲಿ ಮಾಡ್ತಿದ್ದೆ. ಅದು ಯಾವ್ದದ್ದು ಮಾರ್ಕ್ 5D ಯಾವ್ದೋ 5D ಏನೋ ಅಂತಿತ್ತು, ಅದು ಫ್ರೆಂಡ್ ಹತ್ರ ಕ್ಯಾಮ್ರಾ ಇತ್ತು, ಅದ್ರಲ್ಲಿ ಮಾಡ್ತಿದ್ವಿ. ಇದರಲ್ಲಿ ಶೂಟ್ ಮಾಡಿಕೊಂಡು ಇನ್ನೂ ಅದರಲ್ಲಿ ಅದು ಎಲ್ಲ ನಮ್ಗೆ ತುಂಬ ಹೆಲ್ಪ್ ಆಯಿತು. ಹೆಂಗೆ ಮಾಡ್ತಿದ್ವಿ ಅದೆಲ್ಲ ರಿಹರ್ಸಲ್ ಮಾಡ್ತಿದ್ವಿ. ಆಮೇಲೆ ಈ ಫುಲ್ಲು ಡೈಲಾಗ್ಸ್ ಸಿನಿಮಾ ನೋಡೋದು, ಫುಲ್ ಡೈಲಾಗ್ಸ್ ಬರ್ಕೊಳ್ಳೋದು, ಬರ್ಕೊಂಡಲ್ಲಿ ನಾವು ಇದು ಹೇಳಿದ್ರೆ ಯಾವುದೋ ಒಂದು ಹೀರೋ ಅಂದ್ಕೊಳ್ಳಿ, ಫುಲ್ ಬರ್ಕೊಳ್ಳೋದು. ನಾವು ಹೇಳಿದ್ರೆ ಹೆಂಗೆ ಹೇಳ್ತೀವಿ ಈ ಡೈಲಾಗ್ಸ್ನ ಅಂತ ಹೇಳ್ತಾಯಿದ್ರು. ಅದೆಲ್ಲ ತುಂಬ ಹೆಲ್ಪ್ ಆಯಿತು. ಆಮೇಲೆ ಸ್ವಲ್ಪ ಕ್ಯಾಮ್ರಾ ಭಯ ಅದೆಲ್ಲ ಹೋಯ್ತು, ಆರಾಮಾಗೆ ಮಾಡ್ತಾಯಿದ್ವಿ. ಇಷ್ಟು ನಿಮ್ಮ ಈ ಒಂದು ಜರ್ನಿನಲ್ಲಿ ಇಂಥ ಒಬ್ಬ ಆ್ಯಕ್ಟರ್ನ ನಾನು ರೋಲ್ ಮಾಡೆಲ್ ಆಗಿ ತಗೊತೀನಿ, ಈ ಅಭಿನಯನ ತುಂಬ ನಾನು ಅಬ್ಸರ್ವ್ ಮಾಡಿ ಕಲ್ತ್ಕೊಂಡಿದ್ದೀನಿ ಇವರಿಂದ ಅನ್ನೋದಾದರೆ ಯಾರು ಅವರು ಅಂತ? ಅಣ್ಣವರು. ಅಣ್ಣವರು. ಇವತ್ತು ನೀವು ಒಂದು ಅಣ್ಣವರು, ವಿಷ್ಣು ಸಾರು, ಈಗ ಒಂದು ಸಿನಿಮಾ ನೀವು ಇವತ್ತು ನಾವು ಮನೇಲಿ ಹಾಕಿ ನಾವು ನೋಡ್ತಾ ಆರಾಮಾಗಿ ಕೂರ್ಬೋದು ಅಂದರೆ ಅಣ್ಣವ್ರ ಸಿನಿಮಾಗಳೇ, ವಿಷ್ಣು ಸರ್ ಸಿನಿಮಾಗಳೇ. ನೋಡಿ ಬೇಕಾದ್ರೆ ನಾನೇನು ಸುಳ್ಳು ಹೇಳ್ತಿಲ್ಲ, ಎಷ್ಟು ಜನ ಗೊತ್ತಾಗ್ಬೋದು. ಇವತ್ತು ಮನೇಲಿ ನೋಡ್ತಾ ಕೂತಿರ್ತಾರೆ ನಮ್ಮ ಮನೇಲಿ. ಎಷ್ಟು ಸರಿ ನೋಡೋ, ಒಂದು 100 ಸರಿ ಹಾಕಿರ್ತಾರೆ ಟಿವಿಲಿ, ಇವತ್ತು ಅದನ್ನ ಮತ್ತೆ ಅದೇ ನೋಡ್ತಾ ಇರ್ತೀವಿ. ಹೆಂಗೆ ಅಷ್ಟೊಂದು ನ್ಯಾಚುರಲ್ ಆಗಿ ಮಾಡೋಕ್ಕೆ ಸಾಧ್ಯ? ಅದೇ ನಾನು ಹೇಳ್ತಿದ್ದೆ, ನಮಗೆ ನಾವು ಕ್ಯಾರೆಕ್ಟರ್ ಆಗ್ಬಿಡ್ಬೇಕು, ನಾನೇ ಕಾಣಿಸ್ಬೇಕು ಆ ಕ್ಯಾರೆಕ್ಟ್ರು. ಈಗಲಾದರೂ ಒಂದಷ್ಟು ಟೆಕ್ನಾಲಜಿಗಳು ಬಂದ್ಬಿಟ್ಟಿದೆ, ಬಟ್ ಆಗೆಲ್ಲ ಟೆಕ್ನಾಲಜಿ ಏನು ಇಲ್ದೇನೆ ಅವರು ಅಷ್ಟು ನ್ಯಾಚುರಲ್ ಆಗಿರೋ ಆಕ್ಟಿಂಗು, ಆ ವಾಯ್ಸು, ಅಷ್ಟಷ್ಟು ಉದ್ದುದ್ದ ಡೈಲಾಗ್ಗಳನ್ನ ನೆನ್ಪಿಟ್ಕೊಂಡು ಅದನ್ನ ಡೆಲಿವರಿ ಮಾಡ್ತಾ ಇದ್ರು. ಅದನ್ನ ಜನರಿಗೆ ತಲುಪಿಸ್ತಾ ಇದ್ದಿದ್ದು. ಪ್ರಮೋಷನ್ ಇಲ್ಲದೆ ಜನರಿಗೆ ತಲುಪ್ತಾ ಇತ್ತು ಅವಾಗೆಲ್ಲ ಸಿನಿಮಾಗಳು. ಹೌದು. ನೀವು ಅವರು ಈಗ ನಾನೊಬ್ಬ ಕಳ್ಳ ಸಿನಿಮಾ ನೋಡಿ, ನೀವು ಅದರಲ್ಲಿ ಆ ಕ್ಯಾರೆಕ್ಟರ್ ಮಾಡಿರಲಿಲ್ಲ. ಎಷ್ಟು ಸಖತ್ತಾಗಿ ಅವ್ರ ತಂದೆ ಇನ್ಸ್ಪೆಕ್ಟ್ರು, ಇವ್ರ ಕಳ್ಳ, ಅದೆಷ್ಟು ಸಖತ್ತಾಗಿದೆ ಅಂದರೆ ಸಿನಿಮಾ, ಅದ್ಭುತವಾದ ಸಿನಿಮಾ. ಅವರು ಆ್ಯಕ್ಟಿಂಗ್ ನೋಡಿ ಅದರಲ್ಲಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಆ ಥರ ಹಂಗಾಗ್ಬೇಕಷ್ಟೆ. ಅವ್ರು ನೋಡಿ ನಾವು ಅವ್ರು ನೋಡ್ತಾನೆ ಅವ್ರ ಸಿನಿಮಾಗಳು ನೋಡ್ತಾನೆ ಒಂದಷ್ಟು ನನಗಾಗ ಅನ್ನಿಸ್ತಾ ಇತ್ತು, ಅವರು ಯಾವುದೇ ಪಾತ್ರ ಮಾಡಲಿ ಅದು ಹಂಗೆ ಅವರೇ ಕಾಣಿಸ್ತಾರೆ. ಅದು ನನಗಿಷ್ಟ, ಆ ಥರ ಆಗಬೇಕು ಅನ್ನೋದು ಇಷ್ಟ. ಅಂದರೆ ಆ ಥರ ಕಾಣಿಸ್ಕೋಬೇಕು ಕ್ಯಾರೆಕ್ಟ್ರು. ಈಗ ಯಾವುದೇ ಮಾಡಿದ್ರು ಅವನಾಗಿರ್ಬೇಕು, ನಾನೇ ಆಗಿರ್ಬೇಕು. ರಾಮ್ ಧನುಷ್ ಅಂತ ನಾವು ಇವನ ಈಗ A to Z ನೀವು ನೋಡಿದ್ರೆ ಆ ಕ್ಯಾರೆಕ್ಟರ್ ಇವನು ಅನಿಸ್ಬೇಕು, ಅದು ನನಗಿಷ್ಟ. ಆ ಥರ ಪ್ರಯತ್ನ ಪಡ್ತಿರ್ತೀನಿ ನಾನು ಕ್ಯಾರೆಕ್ಟರ್ಗೆ. ನಾನೇ ಕಾಣಿಸ್ಕೋಬೇಕು, ಹಂಗೆ ನಾನೇ ಆಗ್ಬೇಕು ಅದನ್ನು ಅನ್ನೋದೊಂದಿರುತ್ತೆ. ಓಕೆ, ಸದ್ಯದ ಮಟ್ಟಿಗೆ ಅವಕಾಶಗಳು ಅಂತ ಬಂದಾಗ
ಪ್ರತಿದಿನ ಒಬ್ರಲ್ಲ ಒಬ್ರು ಹೊಸ ಹೊಸ ಪ್ರತಿಭೆಗಳು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರ್ ಆಗ್ತಾನೆ ಇರ್ತಾರೆ. ಸೊ ಬಹಳ ಏನು ಚೂಸಿಯಾಗಿ ಪಾತ್ರಗಳನ್ನ ಸೆಲೆಕ್ಟ್ ಮಾಡ್ಕೊಂತೀರಾ ಅಥವಾ ಅವಕಾಶಗಳು ನಿಮಗೂ ಬರ್ತಾ ಇದೆಯಾ? ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಬರ್ತಾ ಇದೆ. ಅಂದರೆ ಈಗ ಒಂದು ಬಂತು, ಜಸ್ಟ್ ಅದು ಮಾಡೋಕ್ಕಾಗಲ್ಲ, ಒಂದು ಕ್ಯಾರೆಕ್ಟರ್ ಬಂತು. ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ನಮಗೆ ಇದು ಅಲಂಕಾರ ವಿದ್ಯಾರ್ಥಿ ಇತ್ತು ಕಂಟಿನ್ಯೂಸ್ ಆಗಿ, ಅವ್ರಿಗೂ ಅದೇ ಡೇಟ್ಸ್ ಬೇಕಾಗಿತ್ತು. ಅವರು ಇದಿರಲಿಲ್ಲ, ಅವರು ಸ್ವಲ್ಪ ಇವ್ರು ಲಾಕ್ ಮಾಡಿಬಿಟ್ಟಿದ್ರು ಅಲಂಕಾರ ವಿದ್ಯಾರ್ಥಿ ಅವರು. ನೀವು ಸ್ವಲ್ಪ ಮುಂದೆ ಹಾಕೋಬೋದಾ ಅಂತ. ಇಲ್ಲ ಸರ್, ನನಗೆ ನಾವು ಬೇಕು ಅಂತ ಮಾಡಿದ್ವಿ, ಈಗ ಅರ್ಜೆಂಟಾಗಿ ಬೇರೆ ಆರ್ಟಿಸ್ಟು ಇದಾದರು, ಆಮೇಲೆ ಯಾರೋ ನೀವು ಮಾಡ್ತಾರೆ ನೋಡಿ ಅಂತೇಳಿ ಹೇಳಿದ್ರು, ಅದಕ್ಕೆ ಬಂದ್ವಿ, ಬೇಜಾರಾಗ್ಬಿಡಿ, ಆಗಲ್ಲ, ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂತಂದ್ರು. ಸರಿ ಆಯಿತು ಬಿಡಿ ಅಂತ ಬಿಟ್ಟೆ ನಾನು. ಇಲ್ಲ, ನಾನು ಚೂಸಿ ಇಲ್ಲ, ನಾನು ಯಾವ್ದು ಬಂದರೂ ನೀಟಾಗಿ ಮಾಡ್ತೀನಿ. ನನಗೆ ಅನಿಸ್ಬೇಕು ಚೆನ್ನಾಗಿದೆ ಮಾಡೋಣ ಅಂತ ಕ್ಯಾರೆಕ್ಟರ್. ಮತ್ತೆ ಬೇರೆ ಬೇರೆ ಬಂದರೆ ಚೆನ್ನಾಗಿರುತ್ತೆ. ಈಗ ತಿರ್ಗಾ ಮತ್ತೆ A to Z ಕ್ಯಾರೆಕ್ಟರ್ ಬರೋದು, ಮತ್ತೆ ಆಸ್ತಿ ಕ್ಯಾರೆಕ್ಟರ್ ಬರೋದು. ಅವಾಗೆಲ್ಲ ಆಸ್ತಿ ಕ್ಯಾರೆಕ್ಟರ್ ಮಾಡಿದಾಗ, ನನ್ನ ಗುಲ್ಟು ಮಾಡಿದಾಗ ಬರೀ ಅದೇ ಬರ್ತಾಯಿತ್ತು, ಬರೀ ಹುಡುಗಿರು ಚುಡಾಯಿಸ್ಬೇಕು. ಮತ್ತೆ ಅದನ್ನೇ ಹೇಳೋರು ಫೋನ್ ಮಾಡ್ಬಿಟ್ಟು, ಹುಡುಗಿರು ಚುಡಾಯಿಸ್ಬೇಕು, ಆಂಟಿ ಚುಡಾಯಿಸಿ, ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಅವಾಗ. ಆಮೇಲೆ ಅದು ಬಂದಿದ್ದೆ ಡಿಫ್ರೆಂಟಾಗಿ ರಂಗಮಂದಿರ, ರಂಗ BM.Tech, ಮತ್ತು ಇನ್ನೊಂದು ಸಿನಿಮಾ ಹೆಸರಿಡದೇ ಇರೋದು, ಅದೊಂದು ಬಂದಿತ್ತು. ಅದೆಲ್ಲ ಬೇರೆ ಬೇರೆ ಥರ ಕ್ಯಾರೆಕ್ಟರ್, ತುಂಬ ಚೆನ್ನಾಗಿತ್ತು ಕ್ಯಾರೆಕ್ಟರ್ಗಳು ಎಲ್ಲ ಬಂದಿರೋ, ತುಂಬ ಚೆನ್ನಾಗಿತ್ತು. ಅವಾಗ ಲಾಕ್ಡೌನ್ ಆಗಿ ಎಲ್ಲ ಹೋಯ್ತು. ಆಫ್ಟರ್ ಲಾಕ್ಡೌನ್ ಬಹಳ ಕಷ್ಟ ಆಯಿತು ಅಲ್ವಾ? ನನಗೆ ಕಷ್ಟ ಏನಾಗಿಲ್ಲ ಮೇಡಮ್, ನನಗೆ ಬಿಸ್ನೆಸ್ ಇತ್ತು. ಒಂದು 6 ತಿಂಗಳಿಗೆ ಲಾಕ್ಡೌನ್ ಆಗೋಯ್ತು. ನನಗೇನು ಕಷ್ಟ ಅನಿಸಿಲ್ಲಪ್ಪ. ಅಂದರೆ ಕಷ್ಟ ಯಾವಾಗ ನಿಮ್ಗೆ ಹೆವಿ ಆಗುತ್ತೆ ಅಂದರೆ, ಈ ಅತಿಯಾಗಿ ಶೋಕಿಗಳು ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೇನೋ ಅಂತ ನಾನು ಅನ್ಕೊತೀನಿ. ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಅತಿಯಾಗಿ ಶೋಕಿಗಳಿದ್ದಾಗ ಕಷ್ಟ ಆಗುತ್ತೆ. ನಮಗೇನು ಆ ಥರ ಶೋಕಿಗಳೇನು ಇರಲಿಲ್ಲ. ಆಮೇಲೆ ನಂದು ಯಾವುದು EMIಗಳಿರಲಿಲ್ಲ. ಅವಾಗೇನು ನನ್ನ ಹತ್ರ ಏನು ತೊಗೊಂಡಿರಲಿಲ್ಲ ಕಾರ್ಗಿರಿ ಅಂತ. ಊರಿಗೆ ಹೋಗ್ಬಿಟ್ವಿ ನಾವು, ಇಲ್ಲೇ ನಮ್ಮ ಚನ್ನಪಟ್ಟಣ ಊರು. ಊರಿಗೆ ಹೋಗ್ಬಿಟ್ಟಾಗಲೂ ನಮ್ಮ ತೋಟ ಇದೆ, ಒಂದು 2 ಎಕರೆ ತೆಂಗಿನ ತೋಟ ಇತ್ತು. ತೋಟ ನಾನು ಸ್ವಲ್ಪ ರೆಡಿ ಮಾಡ್ಸೋಣ ನಾನು ಸ್ವಲ್ಪ ಅಂತ ಅಂದ್ಬಿಟ್ಟು ತೋಟ ರೆಡಿ ಮಾಡಿಸ್ತಾ ನೋಡ, ಅದು ಟೈಮ್ ಪಾಸ್ ಇದಾಯಿತು. 1-2 ತಿಂಗಳು ಟೈಮ್ ಪಾಸ್ ಆಯಿತು ಅಷ್ಟು. ತಿರ್ಗಾ ಬಂದು ಅಂಗಡಿ ಓಪನ್ ಮಾಡಿದ್ವಿ. ತಿರ್ಗಾ ನಾನು 2020 ಲಾಕ್ಡೌನ್ ಅಲ್ಲ, 20 ಲಾಕ್ಡೌನು ಸ್ವಲ್ಪ ಮನೆಯೆಲ್ಲ ರೆಡಿ ಮಾಡಿಸೋದಿತ್ತು, ಅದೆಲ್ಲ ಮಾಡಿಸಿದ್ವಿ. ತೋಟ ರೆಡಿ ಮಾಡಿಸ್ತಾ 21 ಲಾಕ್ಡೌನ್ ಮದುವೆ, ಹಾಗಾಗಿ ಮುಂದೆ ಬರ್ತಾಯಿತ್ತು. ಹೀಗೆ ಸಾಕ್ತಾ ಇದೆ ಜೀವನ. ತುಂಬ ಚೆನ್ನಾಗಿದೆ, ನನಗೇನು ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿದೆ. ಅವಕಾಶಗಳು ಬರ್ತಾ ಇದೆ, ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿದೆ. ಓಕೆ, ಫೈನಲಿ ಅಲಂಕಾರ ವಿದ್ಯಾರ್ಥಿಲಿ ನಿಮ್ಮನ್ನು ಮತ್ತೊಂದು ಸಲ ನೋಡಬಹುದು. ಜೊತೆಗೆ ಜುಲೈಯಿಂದ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೀರಾ. ಓಕೆ, ಏನು ಪ್ಲ್ಯಾನ್ಸ್ ಎಲ್ಲ ಏನಿದೆ? ಜುಲೈಯಿಂದ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಒಂದು ಅಲಂಕಾರ ವಿದ್ಯಾರ್ಥಿ. ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ, ಕಾಮಿಡಿ ಥ್ರಿಲ್ಲರ್ ಸಿನಿಮಾ. ತುಂಬ ಚೆನ್ನಾಗಿದೆ. ನಾನು ಏನೋ ಮಾಡಿಬಿಟ್ಟಿದ್ದೀನಿ ಅಂತಲ್ಲ, ನಾನು JCಗೂ ಹೇಳಿದ್ದೆ ತುಂಬ ಚೆನ್ನಾಗಿದೆ ಸಿನಿಮಾ ನೋಡಿ ಅಂತ. ಅಲಂಕಾರ ವಿದ್ಯಾರ್ಥಿ ತುಂಬ ಒಳ್ಳೆ ಸಿನಿಮಾ, ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ. ನಾನು, ಪ್ರಮೋದ್ ಅವರು ಹೀರೋ, ಅರ್ಚನಾ ಕೊಟ್ಟಿಗೆ ಹೀರೋಯಿನ್ನು, ಮತ್ತು ರಜನಿಕಾಂತ್, 4 ಜನ, ಅವರಿಬ್ಬರು ಲೀಡು. ನಾವು ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಮಾಡಿದ್ವಿ. ಇದರಲ್ಲಿ ತಿರ್ಗಾ ಮತ್ತೆ ನೀವು ಒಬ್ಬ ಆಸ್ತಿ ನೋಡ್ಬೋದು, ಗುಲ್ಟು ಸಿನಿಮಾದಲ್ಲಿ ಆಸ್ತಿ ನೋಡಿರಲ್ಲ, ಅದೇ ಥರ ಕ್ಯಾರೆಕ್ಟ್ರು. ಮತ್ತು ಒಂದು ಸ್ವಲ್ಪ ಚೇಂಜ್ ಇದೆ, ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರು. ಮೋಸ್ಟ್ಲಿ ಆಗಸ್ಟ್ ರಿಲೀಸ್ ಆಗ್ಬೋದು. ಅಲಂಕಾರ ವಿದ್ಯಾರ್ಥಿ ಹೌದು, ಆಗಸ್ಟ್ ರಿಲೀಸ್ ಆಗುತ್ತೆ. ಡೈರೆಕ್ಟ್ರು ಬಂದು ಕೇಶವ್ ಅವರು, ಪ್ರೊಡ್ಯೂಸರ್ ಬಂದು ಯೋಗೀಶ್, ಮಧು, ರೋಹಿತ್ ಅವರು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಏನೋ ಒಳ್ಳೇದಾಗುತ್ತೆ ಅಂತ. ಅವ್ರು ಒಳ್ಳೇದಾಗಬೇಕು, ಸಿನಿಮಾ ಹಿಟ್ ಆಗಬೇಕು, ಪ್ರೊಡ್ಯೂಸರ್ಗೆ ಒಳ್ಳೆ ದುಡ್ಡಾಗಲಿ ಅಂತ. ನಮ್ಮ ಕನ್ನಡ ಜನತೆ ಕೈ ಹಿಡಬೇಕು. ಇಲ್ಲ, ಈ ಸಿನಿಮಾ ಆಗುತ್ತೆ, ಕಾಮಿಡಿ ಸಿನಿಮಾ. ಕೇಶವ್ ಅವರೊಂದು ತುಂಬ, ನೆಕ್ಸ್ಟ್ ಅವ್ರದ್ದೊಂದು ಸಿನಿಮಾ ಆಗ್ತಿದೆ, ನೆಕ್ಸ್ಟ್ ಇನ್ನೊಂದು ಸಿನಿಮಾ ಆಗ್ತಿದೆ. ಅದರಲ್ಲೂ ನನಗೆ ಹೇಳಿದ್ದಾರೆ ನೀವೇ ಮಾಡಬೇಕು ಅಂತ, ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ. ಮಾಡ್ತೀನಿ. ಓದ್ ಕಡೆ ಎಲ್ಲ ಹಿಂಗೆ ಇರುತ್ತೆ. ಈಗ ನಂತ A to Z ಮಾಡಿದ್ನಲ್ಲ, JCದು ಅವರು, ಚೇತನ್ ಸಾರು, ಇನ್ನೊಂದು ಸಿನಿಮಾ ಮಾಡ್ತೀವಿ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಿ ಮಾಡ್ತೀನಿ ಸರ್ ಅಂತ. ಬಟ್ A to Z ಲೀಡ್ ಕ್ಯಾರೆಕ್ಟರ್ ಆಯಿತು. ಚೆನ್ನಾಗಾಯ್ತು. ಒಂದು ಗುರ್ತಿಡಿಬೇಕು, ಒಂದು ಇಂಡಸ್ಟ್ರಿ ಸ್ವಲ್ಪ ಈ ಥರ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಬಂದಾಗ, ಚೆನ್ನಾಗಿ ಮಾಡಿದಾಗ, ಒಳ್ಳೆ ಕ್ಯಾರೆಕ್ಟರ್ ಮಾಡ್ದೋನಂತಲ್ಲ, ಚೆನ್ನಾಗಿ ಮಾಡಿದರೆ ದಯವಿಟ್ಟು ಕರೆದು ಒಂದು ಅವಕಾಶಗಳನ್ನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಬೇಕು ಇಂಡಸ್ಟ್ರಿ, ಇನ್ನೂ ಚೆನ್ನಾಗಿ ಆಗಬೇಕು, ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋದು ಆಸೆ ಇದೆ. ಇನ್ನೂ ವರ್ಷಕ್ಕೆ ಒಂದು 10 ಸಿನಿಮಾನಾರು ಹಿಟ್ಟಾದರೆ
ಹೌದು. ಒಂದು 5ರಿಂದ ಒಂದು 10 ಸಿನಿಮಾಗಳು ಇಟ್ಟಾದ್ರೆ ಚೆನ್ನಾಗಿರತ್ತೆ, ಸೂಪರ್ ಆಗತ್ತೆ. ಅವರು ಮಾಡ್ತಿದ್ದಾರೆ, ಬೇರೆ ಭಾಷೆಯಲ್ಲಿ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ನಾವು ಮಾಡ್ತಿದ್ದೀವಿ ಅನ್ನೋದೇ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂತೀನಿ ನಾನು. ಅವ್ರು ನೋಡೋದೇನು ಬೇಡ, ನಮ್ಗೆ ಗೊತ್ತಿರೋದೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದೇ ಹೊಸಬ್ರಿಗೆ ಹಳಬ್ರಿಗೆ ಎಲ್ರಿಗೂ ಕೆಲಸನೂ ಸಿಗುತ್ತೆ. ಹೌದು, ಎಲ್ಲರೂ ಕೆಲಸ ಹೊಸ ಸಿನಿಮಾಗಳು ಬಂದ್ರೆ ಇದೆಲ್ಲದಕ್ಕೂ ಮೂಲ ಕಾರಣ ಅಂದ್ರೆ ಜನ ಬಂದು ಥಿಯೇಟರ್ಗೆ ಸಿನಿಮಾ ನೋಡ್ಬೇಕು. ಹೌದು, ಚೆನ್ನಾಗಿದ್ರೆ ಬಂದೇ ಬರ್ತಾರೆ ಮೇಡಮ್. ಹೌದು, ಸಿನಿಮಾ ಚೆನ್ನಾಗಿದ್ರೆ ಖಂಡಿತ ಬರ್ತಾರೆ. ಈಗ ನಾವು ಸೂಪ್ರಮ್ ಸೋನೆ ನೋಡಿದ್ರಲ್ಲ, ಯಾರಿದ್ರು ರಾಜ್ ಬಿ ಶೆಟ್ಟಿ ಅವ್ರಿಗೆ ಬಿಟ್ರೆ ಇನ್ಯಾರಿದ್ರು ದೊಡ್ಡ ಸ್ಟಾರ್ಗಳು? ಆತರ ಕರ್ಕೊಂಬರ್ಬೇಕು, ಬಂದೇ ಬರ್ತಾರೆ ಮೇಡಮ್. ಜನ ತಪ್ಪಿಲ್ಲ, ನಿಜವಾಗೂ ತಪ್ಪಿಲ್ಲ ಅವ್ರದ್ದು. ಸಿನಿಮಾ ಚೆನ್ನಾಗಿ ಕೊಟ್ರೆ ಖಂಡಿತ ಬಂದೇ ಬರ್ತಾರೆ. ಸಿನಿಮಾ ಚೆನ್ನಾಗಿದ್ದು ಬರ್ಲಿಲ್ಲ ನಮ್ ಬ್ಯಾಡ್ ಲಕ್ ಅಷ್ಟೇ, ನಮ್ ಬ್ಯಾಡ್ ಲಕ್ ಆಗ್ಬೋದು. ಅದು ಬಿಟ್ರೆ ಬಟ್ ಜನಗಳ ಅಭಿರುಚಿನೂ ಇವಾಗ ಚೇಂಜ್ ಆಗಿದೆ. ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ಪ್ರಿಫರೆನ್ಸ್ ಎಂಟರ್ಟೈನ್ಮೆಂಟ್ಗೆ ಕೊಡ್ತಾರೆ ಸಿನಿಮಾ. ಹೌದೌದು. ಈಗ ನಾವು ಏನ್ ಗೊತ್ತಾ, ಸಿನಿಮಾ ಇಂಡಸ್ಟ್ರಿ ಅವರು ಈಗ ಆಡಿಯನ್ಸ್ ಕರ್ಸ್ಬೇಕು ಅಂದ್ರೆ ಸೀರಿಯಲ್ ಬಿಟ್ಟು ಕರ್ಸ್ಬೇಕು, ಆ ಸೀರಿಯಲ್ ನೋಡಿ ತಪ್ಪಿಸ್ಬಿಟ್ಟು ಕರ್ಸ್ಬೇಕು. ಹೌದು, ಮತ್ತೆ ರೀಲ್ಸ್ ನೋಡೋದನ್ನ ಈಗ IPL ಬಂದಿದೆ, ಇದೆಲ್ಲ ಅವ್ರನ್ನೆಲ್ಲ ಒಡೆದು ನಾವು ಮುಂದೆ ಬರಬೇಕು ಅಂದ್ರೆ ಸಿನಿಮಾ ಅದ್ಭುತವಾಗಿ ಕೊಡ್ಲೇಬೇಕು. ಅದೆಲ್ಲ ಇದು ಬಿಟ್ಟು ಏನೋ ಇಲ್ಲಿ ಸಿನಿಮಾದಲ್ಲಿ ಚೆನ್ನಾಗಿದೆ, ಇದು ನೋಡೋಣ ಎಂಟರ್ಟೈನ್ಮೆಂಟ್ ಅಂತ ಬರಬೇಕು. ಅದು ಕೊಟ್ರೆ ಚೆನ್ನಾಗಿರತ್ತೆ. ಒಬ್ವಿಯಸ್ಲಿ ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾರೆ. ಹೌದೌದು, ಖಂಡಿತ ನೋಡ್ತಾರೆ, ಬಿಡಲ್ಲ ಅವರು. ಅವ್ರಿಗೆ ಸಿನಿಮಾ ಥಿಯೇಟರ್ ಎಕ್ಸ್ಪೀರಿಯನ್ಸೇ ಬೇರೆ, ಬಂದೇ ಬರ್ತಾರೆ. ನಮ್ಮ ಕೈಲಿದೆ ಅಷ್ಟೇ, ಮಾಡೋರ ಕೈಲಿದೆ, ಸಿನಿಮಾ ಮಾಡೋರ ಕೈಲಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಹಾಗೆ ನಮ್ಮ ಕಡೆಯಿಂದ ನಿಮ್ಮ ನೆಕ್ಸ್ಟ್ ಬರುವಂತಹ ಎಲ್ಲ ಪ್ರಾಜೆಕ್ಟ್ಗೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ ಧನು ಅವರೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಮೇಡಮ್. ನಮ್ಮಂಥ ಸಣ್ಣ ಕಲಾವಿದರನ್ನ ನೀವು ಇಲ್ಲಿ ಕರೆಸಿ ಒಂದು ಪಾಡ್ಕಾಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಸ್ ಟಿವಿ ಅವ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಸಣ್ಣ ಕ್ಯಾರೆಕ್ಟರ್ ಅಲ್ಲ ನಿಮ್ಮದು, ದೊಡ್ಡ ಕ್ಯಾರೆಕ್ಟರ್, ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಅನ್ನೋದು ನಮ್ಮ ಹಾರೈಕೆ ಕೂಡ ಹೌದು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಚಾನಲ್ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ದೊಡ್ಡ ಮಟ್ಟದಲ್ಲಿ ಕನ್ನಡದ ನಂಬರ್ 1 ಚಾನಲ್ ಆಗಲಿ ಅನ್ನೋದೇ ನಮ್ಮ ಆಸೆ. ನಮ್ಮಂಥ ಕಲಾವಿದರನ್ನ ಕರೆಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.